ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ತೋರಿಸ್ತಿರೋದು 13.5 ಲೆಂತ್ ಇರುವ 36 ಸೈಜಿನ ಪ್ರಿನ್ಸಸ್ ಕಟ್ ಬ್ಲೌಸ್. ಇಲ್ಲಿ ನೋಡಿ, ಶೋಲ್ಡರ್ 5.5 ತಗೊಂಡಿದ್ದೀನಿ, ಆರ್ಮೋಲ್ 6.5 ಮತ್ತು ಇದರ ಲೆಂತ್ 13.5. ಅದಕ್ಕೆ +1 ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ಕಾರ್ನಲ್ಲಿ 1.25 ತೊಗೋಬೇಕು, ಆವಾಗ ನಿಮಗೆ ರಿಂಕಲ್ಸ್ ಬರಲ್ಲ. ಶೋಲ್ಡರ್ 3 10.5, ನಿಮಗೆ ಎಷ್ಟು ಬೇಕೋ ಅಷ್ಟು ಡೀಪ್ ನೀವು ಇಟ್ಕೋಬೋದು. 2.5 ನೆಕ್ ವಿಡ್ತ್. ನಾನಿಲ್ಲಿ ರೌಂಡ್ ಶೇಪ್ ಇಟ್ಟಿದ್ದೀನಿ, ನೀವು ಬೇರೆ ಶೇಪನ್ನು ಇಟ್ಕೋಬೋದು. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫುಲ್ ವಾಚ್ ಮಾಡಿ. ಚೆಸ್ಟ್ ಲೈನು 9, 36 ಡಿವೈಡೆಡ್ ಬೈ 4 9 ಬರುತ್ತೆ. ಮತ್ತು ಇದು 7.75 ವೇಸ್ಟ್ +2 ಮಾರ್ಜಿನು ಮತ್ತು 1 ಇಂಚು ಟಕ್ಸಿಗೋಸ್ಕರ ಮೇಲೂ 2 ಮಾರ್ಜಿನ್ ತಗೊಂಡೆ. ಮತ್ತು ಇವಾಗ ಇದನ್ನು ಕಟ್ ಮಾಡೋಣ. ಬ್ಯಾಕಲ್ಲಿ ಇಷ್ಟೇ ಫ್ರೆಂಡ್ಸ್, ಎಕ್ಸ್ಟ್ರಾ ಇನ್ನೇನಿಲ್ಲ. ಲೆಂತಿಗೆ +1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಮತ್ತು ಟಕ್ಸಿಗೆ ಅಂತ ಸೈಡಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬೇರೆ ಇನ್ನೇನು ಎಕ್ಸ್ಟ್ರಾ ಸೇರಿಸೋಂಥದ್ದೇನಿಲ್ಲ. ನೋಡಿ, ಆರ್ಮ್ ರೌಂಡು ನನಗಿರೋದು 17 ಡಿವೈಡ್ ಮಾಡಿದ್ರೆ 8.5 ಬರುತ್ತೆ. ಮತ್ತು ಮೇಲೆ ಹಾಫ್ ಸ್ಟಿಚಿಂಗ್ ಹೋಗೋದ್ರಿಂದ ನಾನು 9 ತೊಗೊಂಡಿದ್ದೀನಿ ಆರ್ಮ್ ರೌಂಡು. ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಲೆಂತ್ ಎಷ್ಟಿದೆ ಅದಕ್ಕಿಂತ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು ಫ್ರಂಟಲ್ಲಿ. ನಿಮ್ಗೆ ಇನ್ನೂ ಜಾಸ್ತಿ ಲೆಂತ್ ಬೇಕು ಫ್ರಂಟ್ ಅಂದಮೇಲೆ ನೀವು 1 ಇಂಚು ಸಹ ಎಕ್ಸ್ಟ್ರಾ ತೊಗೋಬೋದು, ತೊಂದರೆ ಏನಿಲ್ಲ. ಅದರಲ್ಲಿ ಸ್ವಲ್ಪ ಶೇಪ್ ಬೇರೆ ಥರನೇ ಬರುತ್ತೆ. 1 ಇಂಚು ನೀವು ಎಕ್ಸ್ಟ್ರಾ ತೊಗೊಂಡ್ರೆ, ಇಲ್ಲಾಂದರೆ ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಬರಲ್ಲ. ಮತ್ತು ಹುಕ್ ಪಟ್ಟಿ ಹೈ ಪಟ್ಟಿಗೆ ನೀವೆಷ್ಟು ಸ್ಟಿಚ್ ಮಾಡ್ತೀರಾ ಅಷ್ಟು ಮಾರ್ಜಿನ್ ಎಕ್ಸ್ಟ್ರಾ ತೊಗೊಳ್ಳಿ. ನಾನಿಲ್ಲಿ 0.25 ಅಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಬ್ಯಾಕಿಂದ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಏನು ಉಪ್ಪಟ್ಟಿ ಐಪಟ್ಟಿಗೆ ಅಂತ ಮಾರ್ಕ್ ಮಾಡಿರ್ತೀರ ಅದನ್ನು ಬಿಟ್ಟು ನೀವು ಸೈಡಿಗೆ ಇಟ್ಕೋಬೇಕು, ಅದ್ರ ಮೇಲೆ ಇಟ್ಕೊಳ್ಳೋ ಆಗಿಲ್ಲ. ಫ್ರಂಟ್ ಡೀಪ್ ಬಂದು 6.5, ಶೋಲ್ಡರ್ ಆ್ಯಸ್ ಇಟ್ ಈಸ್ 3. ನೀವು ಬ್ರಾಡ್ ಹಾಕೋದಿದ್ರೆ ಕೆಳಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೋದು. ಇನ್ನೂ ಡೀಪ್ ಬೇಕಂದ್ರೆ ಡೀಪ್ ಇಟ್ಕೋಬೋದು. ಬಸ್ಟ್ ಪಾಯಿಂಟು 10.5, ಅದು ನಮಗೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. 36ಗೆ ಯಾವುದು, 38ಗೆ ಎಷ್ಟು ಬರುತ್ತೆ, 40ಗೆ ಎಷ್ಟು ಬರುತ್ತೆ ಅಂತ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ನಿಮ್ಗೆ ಅದರಲ್ಲೂ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಯಾವ ಥರ ಎಷ್ಟಕ್ಕೆ ತಗೊಳ್ಳೋದು, ಯಾವುದಕ್ಕೆ ತಗೊಳ್ಳೋದು, ಎಷ್ಟೆಷ್ಟು ಇಟ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲೂ ಅಷ್ಟೇ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಅದರ ಫ್ರಂಟಿಗೆ ಬಂದಾಗ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕೆ ಅಂದರೆ ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಮೇಲೆ ಕಟಿಂಗ್ ಬರುತ್ತೆ. ಸೊ ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಕೆಳಗೆ ನಮಗೆ 2.5 ಟಕ್ಸ್ ಪಾಯಿಂಟ್ ಬರುತ್ತೆ, ಅಷ್ಟು ನಾವು ಟಕ್ಸ್ ಹಿಡಿಬೇಕಾಗುತ್ತೆ. 2.5 ಅಷ್ಟು, ಇಲ್ಲಾಂದರೆ ನಮಗೆ ಚೆಸ್ಟು ಕೂರಲ್ಲ. ಅದರದ್ದು 2.5 ಏನಿರುತ್ತೆ ಅದರಲ್ಲಿ ಆಫ್ ಮಾಡಿ ನಾವು ಆ ಥರ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ. ಮತ್ತು ಅದರಲ್ಲಿ ಅರ್ಧ ಬರುತ್ತಲ್ಲ ಅದನ್ನು ಮತ್ತೆ ಅರ್ಧ ಡಿವೈಡ್ ಮಾಡಿಕೊಂಡು ಅರ್ಧ ಮಾಡ್ಕೊಳ್ಳೋದು. ನೋಡ್ಕೊಳ್ಳಿ, ಆ ಲೈನಿಗೆ ಸೇಮ್ ಇದೇ ಥರ ಬರಬೇಕು.
ಇಲ್ಲ ಅಂದರೆ ನಾವು ಜಾಯಿಂಟ್ ಮಾಡುವಾಗ ಒಂದು ಮೇಲೆ ಒಂದು ಕೆಳಗೆ ಆಗೋಗುತ್ತೆ. 1.5 ಅಷ್ಟು ಮೇಲೆ ತಗೋಬೇಕು. ಶೇಪ್ ಕೊಡಿ ಅದನ್ನು. ಅಲ್ಲಿ ನೋಡಿ ಅರ್ಧ ಇಂಚಷ್ಟು ನಾನು ಕೆಳಗೆ ಇಳಿಸಿದ್ದೀನಿ. ಆವಾಗ ನೀವು ಜಾಯಿಂಟ್ ಮಾಡಿದಾಗ ಬಟ್ಟೆ ಮೇಲೆ ಹೋಗಲ್ಲ, ಅದು ಕರೆಕ್ಟ್ ಶೇಪಿಗೆ ಬಂದು ಕೂರುತ್ತೆ. ಮತ್ತು ನೋಡ್ಕೊಳ್ಳಿ ಎರಡು ಸೈಡದು ಎಷ್ಟೆಷ್ಟು ಇದೆ, ಜಾಯಿಂಟ್ ಮಾಡಿದಾಗ ಬರುತ್ತಾ ಬಟ್ಟೆ ಕರೆಕ್ಟಾಗಿ ಅಂತ. ಈ ಸೈಡಿಂದ ಯಾವಾಗಲೂ ಜಾಸ್ತಿನೇ ಇರುತ್ತೆ, ಅದನ್ನು ನೋಡಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವ ಥರ ಮಾಡಿದೆ ಅನ್ನೋ ಕನ್ಫ್ಯೂಷನ್ ನಿಮಗೇನಾದ್ರು ಇದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ಪೂರ ಡೀಟೇಲ್ಸಾಗಿ ನಾನು ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ ಆ ಥರ ಫೋಲ್ಡ್ ಮಾಡಿಕೊಂಡು, ನಾನು ಯಾಕೆ ಹಂಗೆ ಫೋಲ್ಡ್ ಮಾಡಿದೆ ಅಂದರೆ ನಮಗದು ಸ್ಟಿಚಿಂಗ್ ಹೋಗುತ್ತದು. ಸ್ಟಿಚಿಂಗ್ ಹೋಗೋದ್ರಿಂದ ಆ ಥರ ಮಾಡಿ ಶೇಪ್ ಕೊಡೋದ್ರಿಂದ ನಾವು ಜಾಯಿಂಟ್ ಮಾಡಿದ ಮೇಲೂ ನಮ್ಮ ಶೇಪ್ ಹಾಳಾಗೋದಿಲ್ಲ. ಆ್ಯಸ್ ಇಟ್ ಈಸ್ ಸೇಮ್ ಕಟ್ ಮಾಡ್ಕೊಳ್ಳಿ. ನೀವು ಕೆಳಗೆ ಟಕ್ಸ್ ಹಿಡಿಯಲಿಕ್ಕೆ 2.5 ಏನು ತಗೊಂಡಿದ್ದೀರ ಅದನ್ನು ವೇಸ್ಟಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ. ಆವಾಗ ನೀವು ಕಟ್ ಮಾಡಿದ್ದು ಜಾಯಿಂಟ್ ಮಾಡಿದ ಮೇಲೆ ನಿಮ್ಮದು ವೇಸ್ಟ್ ಎಷ್ಟುಂಟು ಅಷ್ಟಕ್ಕೆ ಕರೆಕ್ಟಾಗಿ ಕೂರುತ್ತೆ. ನೀವೇನಾದ್ರು 2.5 ಎಕ್ಸ್ಟ್ರಾ ತಗೊಳ್ಳಿಲ್ಲ ವೇಸ್ಟಲ್ಲಿ ಅಂದರೆ ನಿಮಗೆ ಬಟ್ಟೆ ಕಡಿಮೆ ಆಗುತ್ತೆ, ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ತೊಗೊಳ್ಳೇಬೇಕು ನೀವು ಫ್ರಂಟಲ್ಲಿ. ನೋಡಿ ಕರೆಕ್ಟಾಗಿ ಅಲ್ಲಿ 9 ನಮ್ಮ ಚೆಸ್ಟ್ ಪಾಯಿಂಟ್ ಬರುತ್ತೆ, ಅದನ್ನು ಮಾರ್ಕ್ ಮಾಡಿಕೊಂಡು ಮತ್ತು ಇದನ್ನು ಬಟ್ಟೆಯಲ್ಲಿ ಇಟ್ಟು ಕಟ್ ಮಾಡುವ. ಆ್ಯಸ್ ಇಟ್ ಈಸ್ ನಾನು ಹಾಗೆ ಇಟ್ಟಿದ್ದೀನಿ. ಮಾರ್ಜಿನ್ ಅರ್ಧ ಎಕ್ಸ್ಟ್ರಾ ಬೇಕಂತ ನಾನು ಮಾರ್ಜಿನ್ ಎಕ್ಸ್ಟ್ರಾ ಇಟ್ಕೊಂಡೆ ಅಷ್ಟೇ ಬ್ಯಾಕ್ ಸೈಡಲ್ಲಿ. ಮತ್ತು ಏನು ನಾವು ಕಟ್ ಮಾಡಿರ್ತೀವಿ ಪ್ರಿನ್ಸೆಸ್ ಕಟ್ ಶೇಪ್, ಅದಕ್ಕೆ ಸ್ಟಿಚ್ಚಿಂಗ್ಗೆ ಅಂತ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕಷ್ಟೆ, ಇನ್ನೇನು ಎಕ್ಸ್ಟ್ರಾ ಏನು ಸೇರಿಸೋ ಆಗಿಲ್ಲ. ಸ್ಟಿಚ್ಚಿಂಗಿಗೆ ಮಾತ್ರ ನಾವು ಎಕ್ಸ್ಟ್ರಾ ಅರ್ಧ ತಗೋಬೇಕು, ಇಲ್ಲಾಂದರೆ ನಮಗೆ ಟೈಟ್ ಬರುತ್ತೆ ಚೆಸ್ಟ್ ಹತ್ರ. ಈಗ ಸ್ಟಿಚಿಂಗ್ ಮಾರ್ಕ್ ನಾವು ಎಕ್ಸ್ಟ್ರಾ ತೊಗೊಂಡ್ರೆ ಯಾವ ಟೈಟು ಬರಲ್ಲ, ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಕೂರುತ್ತೆ. ಹಾಗಾಗಿ ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು ಇಲ್ಲಿ 1/2 ಇಂಚಷ್ಟು ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ನಾವು ಎರಡು ಬಟ್ಟೆನ ಜಾಯಿಂಟ್ ಮಾಡಿದಾಗ ಅದು ಕರೆಕ್ಟಾಗಿ ಶೇಪಿಗೆ ಬಂದು ಕೂರುತ್ತೆ, ಅದು ಕ್ರಾಸಾಗಿ ಏನು ಕಾಣಲ್ಲ. ಆ್ಯಸ್ ಇಟ್ ಈಸ್ ಹಾಗೆ ಕಟ್ ಮಾಡ್ಕೊಳ್ಳಿ, ಬೇರೆ ಏನೂ ಚೇಂಜಸ್ ಇಲ್ಲ ಫ್ರೆಂಡ್ಸ್ ಫ್ರಂಟಲ್ಲಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬಾಕಿ ಏನು ಬಟ್ಟೆ ಇದೆ ಅದರಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡೋಣ. ನನ್ನ ಸ್ಲೀವ್ ಲೆಂತ್ ಬಂದು 10 ಇಂಚು, ಅದಕ್ಕೆ +1 ಆ್ಯಡ್ ಮಾಡಿದ್ದೀನಿ, ಸೊ 11 ಇಂಚ್ ಆಗುತ್ತೆ. ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ. ಮತ್ತು ಅಲ್ಲಿ 3.75 ತಗೊಂಡಿದ್ದೀನಿ ಫ್ರೆಂಡ್ಸ್. ಎಂಟೂವರೆ ನಂದು ಆರ್ಮೋಲ್ ಇರೋದ್ರಿಂದ ಆ ಕ್ರಾಸಾಗಿ ತಗೊಳ್ಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಚೆಕ್ ಮಾಡಿ ತಗೋಬೇಕು. ನೀವು ಹಾಗೆ ಡೈರೆಕ್ಟಾಗಿ ತೊಗೊಂಡು ಮತ್ತೆ ಆಮೇಲೆ ಬಟ್ಟೆ ಸಾಲ್ಟೇಜ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಚೆಕ್ ಮಾಡ್ತಿದ್ದೀನಿ ನಾನು, ಕರೆಕ್ಟಾಗಿ ನನಗೆ 8.25 ಬಂತು. 1/4 ಇಂಚ್ ಆ ಕಡೆಗೆ ಹೋಗಿತ್ತು, ಸೊ ನನಗೆ ಕರೆಕ್ಟಾಗಿ ಬೇಕು ಅಂಥೇಳಿ 1/4 ಇಂಚ್ ಈ ಕಡೆಗೆ ತೊಗೊಂಡೆ. ಇಲ್ಲಾಂದರೆ ಸ್ವಲ್ಪ ಬಟ್ಟೆ ನಿಮಗೆ ಆಚೆ ಹೋದರೂ
ನೀವು ಕಟ್ ಮಾಡ್ಕೋಬೋದು ಜಾಯಿಂಟ್ ಮಾಡುವಾಗ, ಏನು ತೊಂದರೆ ಏನಿಲ್ಲ. ಆದರೆ ಕರೆಕ್ಟಾಗಿ ತಗೊಂಡ್ರೆ ಒಳ್ಳೆಯದಲ್ಲ. ಹಾಗಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿ ತಗೊಳ್ಳಿ. ಹಾಫ್ ಇಂಚು ನಾನು ಒಳಗೆ ತೊಗೊಂಡಿದ್ದೀನಿ, ಅದು ಫ್ರಂಟಿಗೆ ಬರುತ್ತೆ. ನೀವು ಹಾಫ್ ಇಂಚ್ ಒಳಗೆ ತಗೊಳ್ಳಿಲ್ಲ ಅಂತ ಅಂದರೆ ನಿಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಹಾಫ್ ಇಂಚ್ ಒಳಗೆ ತಗೊಂಡೇ ನೀವು ಕಟ್ ಮಾಡಬೇಕು ಫ್ರಂಟಿಗೆ. ಇದು ರೆಡಿ ಆಯಿತು, ಸ್ಟಿಚಿಂಗ್ ಮಾಡೋದಷ್ಟೇ. ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದು, ಇವಾಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊತಿದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡುವಾಗ ನೀವು ಯಾವುದನ್ನು ಎಕ್ಸ್ಟ್ರಾ ತೊಗೊಳ್ಬೇಕಂತೇನಿಲ್ಲ. ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬೇಕಷ್ಟೆ. ಮತ್ತು ಜಾಯಿಂಟ್ ಮಾಡಿದ ಮೇಲೆ ಅದು ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೀರಿ, ಅದೇನು ಅವಶ್ಯಕತೆ ಇಲ್ಲ. ಬಾಕಿ ಆ್ಯಸ್ ಇಟ್ ಈಸ್ ಏನಿರುತ್ತೆ ಸೇಮ್ ಹಾಗೆ ಕಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.